ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್, ನೇರ ನುಡಿ ಸಮಾಜಮುಖಿ. ಇಂದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಮುಖ್ಯ ಬಜಾರ್ ರಸ್ತೆಯ ಮುಳುಗುಂದವರ ಮನೆಯಿಂದ ಕೆಂಚಲಾಪುರ ಓಣಿಯವರೆಗೆ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಲಿಮಿಟೆಡ್ KRIDL ಅಡಿಯಲ್ಲಿ ಮಾಡಲಾದ ಸಿಸಿ ರಸ್ತೆ ಅಂದಾಜು ಪ್ರತಿ ಎಸ್ಟಿಮೇಷನ್ ಕಾಪಿ ಮೊತ್ತ ರೂಪಾಯಿ 2 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ಗುತ್ತಿಗೆದಾರನ ಬಳಿ ಅಂದಾಜು ಪ್ರತಿ ಇಲ್ಲದೆ ಹಾಗೂ ಒಳಚರಂಡಿ UGD ಕನೆಕ್ಷನ್ ಇಲ್ಲದೆ ಸಿಸಿ ರಸ್ತೆ ನಿರ್ಮಿಸುತ್ತಿರುವುದನ್ನು ಖಂಡಿಸಿ ಕಳಪೆ ಕಾಮಗಾರಿ ಆಗದಂತೆ ಸ್ಥಳೀಯರು ಆಗ್ರಹಿಸಿದರು. ಈ ವೇಳೆ ನಾಗರಾಜ್ ಚಿಂಚಲಿ ಮಾತನಾಡಿ, ಇದು ದರ್ಗಾ ರೋಡ್ 2 ಕೋಟಿ ರೂಪಾಯಿ ಲ್ಯಾಂಡ್ ಆರ್ಮಿದ ಅಂತ ಹೇಳ್ತಾರೆ. ವಿಷಯ ಇಷ್ಟೇ, ಯಾರ್ದು ಇಲ್ಲಿ ಕೂಡಿರೋಂಥ ಜನರದು ರೋಡ್ ಮಾಡಬಾರ್ದಂತ ಯಾರ್ದು ವಿರೋಧ ಇಲ್ಲ. ಅದನ್ನು ಇವರು ಕಾಂಟ್ರಾಕ್ಟರಾಗಲಿ ಶಾಸಕರಾಗಲಿ ಖುದ್ದು ಕೆಲಸ ನೀಟ್ ಮಾಡಲಿಲ್ಲ ಅಂದ್ರೆ ನಾನೇ ಬರ್ತೀನಿ ಅಂದ್ರೆ ಶಾಸಕರು ಗುದ್ಲಿ ಪೂಜೆ ಮಾಡಿ ಅವತ್ತು ಹೋದವ್ರು ಇವತ್ತಿಗೂ ಬಂದಿಲ್ಲ. ಇರಲಿ, ನಮ್ಮದೇನು ಉದ್ದೇಶ ಅಂದ್ರೆ 2 ಕಡೆ ಎಸ್ಟಿಮೇಟ್ ಕಾಪಿ ತಂದು ಯಾರಾಗಲಿ ರೋಡ್ ಕೆದರ್ಬೇಕು. ಅದರೊಳಗೆ ನೀರಿನ ಪೈಪ್ಲೈನಿಂದು ಇಲ್ಲೇ ಸಿಡಿವು ಹೊಳ್ಳಿ ಇದು ಎಷ್ಟು ಇಳುತ್ತಾ ರೋಡಿಂದ ಎಷ್ಟು ಇಳುತ್ತೈತಿ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದ್ರಾಗ ಎಸ್ಟಿಮೇಟ್ನಾಗ ಇರ್ತೈತಿ. ಎಸ್ಟಿಮೇಟ್ ತೊಗೊಂಬಂದು ಇಲ್ಲಿ ಕಾಂಟ್ರಾಕ್ಟರ್ ಕೆಲಸ ಮಾಡಿಬಿಟ್ರೆ ನಮ್ದೇನು ಪ್ರಾಬ್ಲಮ್ ಇರೋಂಗಿಲ್ಲ. ಅದನ್ನು ಬಿಟ್ಟು 8 ದಿನ ಆದರೆ ಎಸ್ಟಿಮೇಟ್ ಕೊಡ್ತೀವಿ ಅನ್ಕೊಂತ ಹೇಳ್ಕೊಂತ ಹರಕೆ ಉತ್ತರ ಕೊಟ್ಕೊಂತ ಹೊಂಟ್ರ. ಎಸ್ಟಿಮೇಟ್ ಕಾಪಿ ಬರ್ದನ ಹೊರತು ಕೆಲಸ ಬಂದಿಡ್ರಿ ಅಂತ ಹೇಳಕತ್ತೀವಿ. ನಿನ್ನೆ ಪುರಸಭೆ ಇಂಜಿನಿಯರ್ನ ಕೇಳಿದ್ವಿ, ಮುಖ್ಯ ಅಧಿಕಾರಿಗಳನ್ನೂ ಕೇಳಿದ್ವಿ, ನಾವು ಮಾಗಡಿ ಮಂಜಣ್ಣವ್ರು ಕೂಡ ಹೋಗಿದ್ವಿ. ಅವ್ರು ಏನಂದ್ರು, ನಮಗೆ ಇನ್ನೂ ಬಂದಿಲ್ಲ ರೀ ಅಂದರು. DC ಆಫೀಸ್ನಾಗ ಐತಿ, ಅದನ್ನು ಅಲ್ಲೇ ಕೇಳಬೇಕು, DC ಆಫೀಸ್ನಾಗ ಕೇಳಬೇಕು ಅಂದ್ರಿ. ಅದು ಇವ್ನು ಕಾಂಟ್ರಾಕ್ಟರ್ದೋಯ್ತು, ಇವ್ರು ಅಲ್ಲಿ DC ಅವ್ರಿಗೆ ಭೇಟಿಯಾಗಿ ತೊಗೊಂಡ್ರೆಲ್ಲ ಗೊತ್ತಿಲ್ಲ. ಆದರೆ ಎಸ್ಟಿಮೇಟ್ ಕಾಪಿ ಬಂದ್ರೆ ಅದ್ರೊಳಗೆ ಏನು ಇರ್ತೈತೆ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡಿರಿ. ಯಾಕಂದ್ರೆ ಸಾರ್ವಜನಿಕರ ದುಡ್ಡು 2 ಕೋಟಿ ರೂಪಾಯಿ, ಅದು ಲ್ಯಾಂಡ್ ಆರ್ಮಿದಾರ ಇರಲಿ ಯಾರ್ದಾರ ಇರಲಿ, ಎಸ್ಟಿಮೇಟ್ ಪ್ರಕಾರ ಕುಡಿಯೋ ನೀರಿಂದ 2 ಕಡೆ ಪೈಪ್ಲೈನ್ UGDದು ಅದೇನಾದ್ರೆ ಕಲೆಕ್ಷನ್ ಹಿಂದಿದ್ದಂಥವ್ರು ಈಗ ಸಿಗ್ಲಿ ಕ್ರಾಸ್ಲಿಂದ ಬಜಾರ್ ಹವಳಿಂದ ಅವನ ದೇವಸ್ಥಾನ ಮಠನೂ UGDದು ಕಲೆಕ್ಷನ್ ಕೊಟ್ಕೊಂಡು ಮಾಡ್ಯಾರ. ಇದ್ರೊಳಗೂ ಆ ಪೈಪ್ಲೈನ್ ಕಲೆಕ್ಷನ್ ಕೊಟ್ಕೊ ಹಂಗಾರೆ ಇದ್ರ 46 ಕೋಟಿ ರೂಪಾಯಿ ರೊಕ್ಕ UGD ಮಾಡಿ ಮಾಡ್ಲಾರ್ದಂಗೆ ಆತಲ್ಲ. ಅದ್ರ ಮೇಲೆ ಇವ್ರು CC ರೋಡ್ ಹಾಕಿದ್ರೆ ಅದಕ್ಕೆ ನಮ್ದು ಏನೈತಿ ಎಸ್ಟಿಮೇಟ್ ಕಾಪಿ ಒಳಗೆ ಏನೈತಿ ಅದನ್ನು ತಂದು ಜನರಿಗೆ ತೋರಿಸಿ 2 ಕಡೆ ಸೌಳು ನೀರು ಸಿ ನೀರಿನ ಪೈಪ್ಲೈನಿಂದ ನೀರಿನ ಪೈಪ್ಲೈನ್ ಇದ್ರೆ ಇವರೇ ಮಾಡಬೇಕು, ಏನು ಕಾಂಟ್ರಾಕ್ಟರ್ ಮಾಡಬೇಕು, ಏನು ಚೀಫ್ ಆಫೀಸರ್ ಮಾಡಬೇಕು, ಇವರು ಮುನ್ಸಿಪಾಲಿಟಿ ಅಧಿಕಾರಿಗಳು ಮಾಡಬೇಕು. ಅದು ಎಸ್ಟಿಮೇಟ್ ಕಾಪಿ ಒಳಗೆ ಇರ್ತೈತಿ. ಅದೇ ಪ್ರಕಾರ ಇವರು ಮಾಡಲಿ ಅಂತ ನಮ್ಮ ಉದ್ದೇಶ. ಎಸ್ಟಿಮೇಟ್ ಕಾಪಿ ಇಲ್ದಾನೆ ಇವರು ಸುಮ್ಮನೆ ಹರಕೆ ಉತ್ತರ ಕೊಟ್ಕೊಂತ ಹೊಂಟ್ರಲ್ಲ. ನಾವು ಎಸ್ಟಿಮೇಟ್ ಕಾಪಿ ಬರೋ ಮಟ್ಟ ಅದನ್ನು ಕೆಲಸ 2 ಕಡೆ ಎಸ್ಟಿಮೇಷನ್ ಕಾಪಿ ತೆಗೆದುಕೊಂಡು ಬಂದು ಕೆಲಸ ಮಾಡಿ ಎಂದು ಹೇಳಿದರು. 36 ಕೋಟಿ ರೂಪಾಯಿ UGD ಇದ್ದದ್ದು ಸಿಸ್ಟಮ್ ಟ್ಯಾಂಕ್ ಕಟ್ಟುತ್ತೀರಿ. ಇವಾಗ ಸಿಸಿ ರಸ್ತೆ ಮಾಡಿದರೆ ಮತ್ತೆ ಸಿಸ್ಟಮ್ ಟ್ಯಾಂಕ್ ಆಗಿ ಮತ್ತೆ ರಸ್ತೆ ಹಗಿಬೇಕಾಗುತ್ತೆ. ಇದನ್ನು ಪ್ಲಾನ್ ಮಾಡಿದ ಇಂಜಿನಿಯರ್ ಅವರು ಸ್ಥಳಕ್ಕೆ ಆಗಮಿಸಿಲ್ಲ, ಅಧಿಕಾರಿಗಳು ಬಂದಿಲ್ಲ. ಇದಕ್ಕೆ ಯಾರು ಜವಾಬ್ದಾರಿ? ಇದು ಸಾರ್ವಜನಿಕರ ಹಣ ದುರುಪಯೋಗವಾಗಬಾರದು ಎಂದರು. ಈ ವೇಳೆ ಪಂಚಮಸಾಲಿ ಅಧ್ಯಕ್ಷರಾದ ಮಂಜುನಾಥ ಮಾಗಡಿ, ಗಣೇಶ್ ನುಲ್ವಿ, ಸೋಮು ಕೆರೆಯತ್ತಿನ್, ಫಕೀರೇಶ್, ದೊಡ್ಡಪ್ಪ ಕೊಟಗಿ, ಲಕ್ಷ್ಮವ್ವ ಕೆರೆಯತ್ತಿನ್, ವಿಜಯಲಕ್ಷ್ಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.